ಗಾಯತ್ರಿ ಮಂತ್ರ ಎಂದರೆ ಗಾಯತ್ರಿ ಛಂದಸ್ಸು ಎಂದು ಕರೆಯಲ್ಪಡುವ ಗಾಯತ್ರಿ ಮಂತ್ರವು 8 ಅಕ್ಷರಗಳ 3 ಸಾಲುಗಳನ್ನು ಒಳಗೊಂಡ 24 ಅಕ್ಷರಗಳನ್ನು ಹೊಂದಿರುವಂತದ್ದಾಗಿದೆ. ಈ ಸಂದರ್ಭದಲ್ಲಿ ಈ ಮಂತ್ರವನ್ನು ಮುಖ್ಯವಾಗಿ ತತ್ ಸವಿತುರ್ ವರೆಣ್ಯಂ ಎಂಬ ಮಂತ್ರದಿಂದ ಪ್ರಾರಂಭಿಸುತ್ತೇವೆ. ಗಾಯತ್ರಿ ಮಂತ್ರವು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಮತ್ತು ಶಕ್ತಿಯುತವಾದ ಮಂತ್ರವಾಗಿದೆ. ಇದು ಜ್ಞಾನ, ಬುದ್ಧಿವಂತಿಕೆ ಮತ್ತು ಬೆಳಕಿನ ಅರಿವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಅನೇಕ ಪ್ರಯೋಜನಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಮಾನಸಿಕ ಶಾಂತಿ, ಆರೋಗ್ಯ ವೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಾಣಬಹುದು. ಕೆಲವೊಂದು ಮನೆಗಳು ಅನಾರೋಗ್ಯದಿಂದ ಕೂಡಿರುತ್ತವೆ. ಯಾವ ರೀತಿ ಎಂದರೆ ಮಾನಸಿಕ ಶಾಂತಿ, ಹಣಕಾಸಿನ ತೊಂದರೆ ಮತ್ತು ಇತರೆ ನಾನಾ ಕಾರಣಗಳಿಂದಾಗಿ ಬಳಲುತ್ತಿರುತ್ತಾರೆ. ಅಂತಹವರು ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ 100 ಪ್ರಯೋಜನಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಬಹುದು. ಗಾಯತ್ರಿ ಮಂತ್ರದ ಕೆಲವು ವಿಶೇಷತೆಗಳು ಏನಪ್ಪಾ ಎಂದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ಒಂದು ಮಾರ್ಗ. ಅದು ಈ ಮಂತ್ರವನ್ನು ಪಠಿಸುವುದರಿಂದ ಮಕ್ಕಳಲ್ಲಿ, ವಯಸ್ಕರಲ್ಲಿ ಹಾಗೂ ವೃದ್ಧರಲ್ಲಿ ಜ್ಞಾನ ಮತ್ತು ಹೆಚ್ಚಿನ ಮಟ್ಟದ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ನೆಮ್ಮದಿ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮನಸ್ಸಿನಲ್ಲಿ ಆಗುವ ಒತ್ತಡವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈಗ ಈ ಮಂತ್ರವನ್ನು ಪಠಿಸುವುದರಿಂದ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಪ್ರತಿನಿತ್ಯ ಈ ಮಂತ್ರವನ್ನು ಪಠಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಈ ಮಂತ್ರವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿ ಎಂದು ಪರಿಗಣಿಸಲಾಗಿದೆ. ನಾವು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಮಾಡಿರುವಂತಹ ಎಲ್ಲ ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ಪಾಪದಿಂದ ಮುಕ್ತನನ್ನಾಗಿ ಮಾಡುತ್ತದೆ ಮತ್ತು ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಯಶಸ್ಸು ಸರ್ವಸಿದ್ಧವಾಗಿರುತ್ತದೆ. ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಬೇಗ ಪಾತ್ರರಾಗುತ್ತೇವೆ. ಈ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಮುಖ್ಯ. ಸ್ನಾನ ಮಾಡಿ ಶುದ್ಧ ಮಡಿ ವಸ್ತ್ರಗಳನ್ನು ಧರಿಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಮಂತ್ರವನ್ನು ಪಠಿಸಬೇಕು. ಗಾಯತ್ರಿ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು. ಚಿಕ್ಕ ಮಕ್ಕಳೇ ಪಠಿಸಬೇಕು, ದೊಡ್ಡವರೇ ಪಠಿಸಬೇಕು ಅಥವಾ ಮಹಿಳೆಯರೇ ಪಠಿಸಬೇಕು ಎಂಬ ಯಾವುದೇ ನಿಯಮವಿಲ್ಲ. ಈ ಮಂತ್ರವನ್ನು ಯಾರಾದರೂ ಕೂಡ ಪಠಿಸಬಹುದು. ಆದರೆ ಈ ಮಂತ್ರವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಪಠಿಸುವುದು ಉತ್ತಮ. ಏಕೆಂದರೆ ನಾವು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಸುಖ, ಶಾಂತಿ, ನೆಮ್ಮದಿಗಾಗಿ ಮಾಡುವ ಈ ಒಂದು ಮಂತ್ರವನ್ನು ಹೇಗೆ ಬೇಕೋ ಹಾಗೆ ಮಾಡುವುದು ಉತ್ತಮವಲ್ಲ. ಗಾಯತ್ರಿ ಮಂತ್ರವು ಸೂರ್ಯ ದೇವರಿಗೆ ಮತ್ತು ಸೂರ್ಯನ ಆರಾಧನೆಗೆ ಪ್ರಮುಖ ಪಾತ್ರವನ್ನು ವಹಿಸಿರುತ್ತದೆ.